ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಮ್ಮ ತುಮಕೂರಲ್ಲಿ ಗಣೇಶ ಹಬ್ಬಕ್ಕೆ ಅಂತ ವೆರೈಟಿ ಆಫ್ ಗಣೇಶ ಕಲೆಕ್ಷನ್ಸ್ ಬಂದಿದೆ. ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಎಲ್ಲ ಗಣೇಶಗಳು. ಈವನ್ ಹಬ್ಬದ ಬ್ಯುಸಿಲಿ ನಾವು ಇಲ್ಲಿ ವಿಸಿಟ್ ಮಾಡಿರಲ್ಲ, ಒಂದ್ಸಲ ವಿಸಿಟ್ ಮಾಡಿ. ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರು ತಿಂಗಳಿಂದ ಪ್ರೋಸೆಸ್ ಮಾಡ್ತೀವಿ. ಇನ್ನೂ ಸಿಗೋದು ತುಂಬ ಕಷ್ಟ ಆಗ್ತಿದೆ. ಯಾತ್ರ ಮೊನ್ನೆ ಯಾತ್ರ ಬೇಕಾದ್ರೆ ಇವಾಗೆಲ್ಲ ಮಿಷಿನ್ ಆದಮೇಲೆ ಒಂದು ಹಬ್ಬಕ್ಕೆ ಒಂದು 20 ದಿನ ತಿಂಗಳಿಗೆ ಪೇಂಟ್ ಸ್ಟಾರ್ಟ್ ಮಾಡ್ತಾರೆ. ಒಂದು 15-20 ದಿನ ಪೇಂಟ್ ಮುಗಿಸ್ಕೊಂಡು ಆಮೇಲೆ ಹೋಲ್ಸೇಲಿಗೆಲ್ಲ ಒಂದು ಹೋಲ್ಸೇಲ್ ಕೊಡೋದಾದರೆ 15-20 ದಿನ ಮುಂಚೆ ಹೋಲ್ಸೇಲಿಗೆ ಕೊಟ್ಬಿಡ್ತಾರೆ. ರೀಟೇಲ್ ಮಾಡೋದು ಒಂದು ರೀಟೇಲ್ ಇಟ್ಕೊಂಡು ಅವಾಗ ಎಷ್ಟು ಬೇಕಾಗುತ್ತೆ ರೀಟೇಲ್ ಅಂತ ನಾವು ಮಾಡ್ತೀವಿ. ನಾವು 6,000 ಹೇಳ್ತೀವಿ. 6,000 ಕೊಟ್ಕೊಡೋದು ಅಂತ. ಮಣ್ಣು ನಾವೊಂದು ಅರಸೀಕೆರೆ, ಮೂಲತಃ ಅರಸೀಕೆರೆ ರಾಮಸಾಗರ ಅಂತ ಮಾಡ್ತಿರೋದು. ಅಲ್ಲಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ. ನಾವು ಮುಂಚೆಲಿ ಸ್ಟಾರ್ಟ್ ಮಾಡಿದ್ದು ಮಳೆ ಇಲ್ಲದೆ ಟೈಮಲ್ಲಿ ಮಣ್ಣು ಹೇಳ್ತಿರೋದು ಸ್ಟಾರ್ಟ್ ಮಾಡ್ಕೊಂಡು ಮನೆ ಲೋಡ್ ಮಾಡ್ಕೊಂಡಿರ್ತೀವಿ. ಒಂದು 4-5 ದೂರ ಇದೆ. ಮನೆ ಹತ್ರ ಲೋಡ್ ಮಾಡ್ಕೊಂಡು ಮಣ್ಣು ಯಾವಾಗ ಸಿಗುತ್ತೋ ಸ್ಟಾರ್ಟ್ ಮಾಡ್ಕೊಂಡು ಮಣ್ಣಿನ ಮಳೆ ಬಂದರೆ ಮತ್ತೆ ಮಣ್ಣು ಸಿಗಲ್ಲ. ಏನಂತ ಚಡಿ ಮಣ್ಣೆ ಸಿಗ್ತಾಯಿಲ್ಲ. ನಾವೇನೋ COP ಎಲ್ಲ ಬ್ಯಾನ್ ಆಗಿದೆ. ಚಡಿ ಮಣ್ಣು ಮೂಲತಃ ಕುಂಬಾರು, ನಾವು ಮಡಿಕೆ ಮಾರುತ್ತ ಕುಂಬಾರು. ಮಣ್ಣಿನ ಬಗ್ಗೆ ಎಲ್ಲ ಗೊತ್ತಿಲ್ವಾ, ಯಾವ ಮಣ್ಣು ಚೆನ್ನಾಗಿರುತ್ತೆ ಮತ್ತು ಯಾವ ಕೆರೆಯಲ್ಲಿ ಹೆಂಗಿದೆ. ಸೊ ಆದ್ದರಿಂದ ಮಣ್ಣಿನ ಸಮಯವಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ರೆಡಿ ಮಾಡಿರೋರೆಲ್ಲ ಅರಸೀಕೆರೆಯವರಂತೆ. ಅರಸೀಕೆರೆಯಿಂದ ತುಮಕೂರಲ್ಲಿ ಬಂದು ಈ ಗಣೇಶನ ಮಾಡ್ತಾ ಇದ್ದಾರೆ. ಇವರು ಮೂಲತಃ ಕುಂಬಾರಂತೆ. ಪ್ಯೂರ್ ಮಣ್ಣಿಂದ ಮಾಡಿರೋಂಥ ಗಣಪತಿಗಳಿಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಬ್ಯುಸಿ ಇದೆ ಅಂತ. ಫುಲ್ ರೋಡೆಲ್ಲ ಫುಲ್ಲು ಕ್ರೌಡ್ ಇತ್ತು ಹಬ್ಬದ ಹಿಂದಿನ ದಿನ. ನಿಜ ಒಂದ್ಸಲ ವಿಸಿಟ್ ಮಾಡಿ ಈ ಗಣೇಶಗಳನ್ನೆಲ್ಲ ನೋಡಲೇಬೇಕು. ತುಂಬ ಕಲರ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇಷ್ಟೋ ತನಕ ನೋಡಿದ್ದು ಗೌರಿ ಹಬ್ಬದ ಹಿಂದಿನ ದಿನ ವ್ಲಾಗು. ನಾನು ಅವತ್ತು ಹೋಗಿ ಈ ಗಣೇಶಗಳನ್ನೆಲ್ಲ ನೋಡ್ಕೊಂಡು ಬಂದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನಾಳೆ ಗೌರಿ ಹಬ್ಬ ಇತ್ತು. ಹೋಗಿ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ. ಹಾಗೆ ಗೌರಿ ಹಬ್ಬ ದಿನ ಮನೆಯಲ್ಲಿ ಪೂಜೆ ಮಾಡಿ ಗೌರಿ ಗುಡಿಗೆ ಕೂಡ ಹೋಗಿದ್ವಿ. ಗೌರಿ ಗುಡಿಗೆ ಹೋಗಿ ಬರೋದು ತುಂಬ ಒಂಥರ ಸಮಾಧಾನ ಅನಿಸುತ್ತೆ. ನಾವು ಅಲ್ಲಿ ಹೋಗ್ಬಿಟ್ಟು ಗೌರಮ್ಮ ದೇವಿ ಪೂಜೆ ಮಾಡಿಕೊಂಡು ಬಂದ್ವಿ. ತುಂಬ ಖುಷಿ ಅನಿಸ್ತು. ನೆಕ್ಸ್ಟ್ ಡೇ ಗಣಪತಿ ಹಬ್ಬ. ನಾವು ನಮ್ಮ ಅಮ್ಮ ಮನೆಗೆ ಹೋದ್ವಿ. ಅಲ್ಲಿ ಗಣೇಶನ ಇಡ್ತಾರೆ ನನ್ನ ತಮ್ಮ ಪ್ರತಿ ವರ್ಷ. ಅಲ್ಲೋಗಿ ಅಲ್ಲಿ ಗಣೇಶನ ಕೂರಿಸಿ ಅಲ್ಲಿ ಕೂಡ ತುಂಬ ಚೆನ್ನಾಗಿ ಗಣೇಶ ಹಬ್ಬನ ಮಾಡಿದ್ವಿ. ನನ್ನ ಫೇವ್ರೆಟ್ ಗಣೇಶ ಅಂದರೆ ಗಣೇಶನಿಗೆ ನಾವೊಂದು ಸಾಂಗ್ ಕೂಡ ಹೇಳಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಗ್. ನಾವು ಇಲ್ಲಿ ಅಮ್ಮ ಮನೆಯಲ್ಲಿ ಹಬ್ಬ ಮುಗಿಸ್ಕೊಂಡು ಮತ್ತೆ ನಾವು ತುಮಕೂರಿಗೆ ಬಂದ್ವಿ.
ತುಮಕೂರಲ್ಲಿ ನೈಟ್ ಟೈಮ್ ಗಣಪತಿ ಎಲ್ಲಿ ಕೂಡಿಸಿದ್ದಾರೆ ಅಂತ ನೋಡೋಣ ಅಂತ ಒಂದು ರೌಂಡ್ ಹೋದ್ವಿ. ಇವಾಗ ನೀವು ನೋಡ್ತಿರೋದು SIT. SITಲಿ ಆ್ಯಕ್ಚುಲಿ ಗಣೇಶ ಹಬ್ಬಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ, ಫುಲ್ ಲೈಟಿಂಗ್ಸ್ ಇರುತ್ತೆ. ಯೂಶ್ವಲಿ ಹಬ್ಬದಲ್ಲಿ ಈ ಥರ ಒಂದು ರೌಂಡ್ ಗಣಪತಿಗಳನ್ನ ವಿಸಿಟ್ ಮಾಡೋದೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಗಿದ್ವಿ. ಫುಲ್ ರೋಡೆಲ್ಲ ಕಲರ್ಫುಲ್ ಆಗಿತ್ತು. ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ರೋಡು. ನೋಡಿ, ಇಲ್ಲೊಂದು ಗಣೇಶ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಗಣೇಶ ಅಂದರೆ ತೋರಿಸ್ತೀನಿ ಇವಾಗ ನಿಮಗೂ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ ಗಣೇಶ. ಹಾಗೆ ಈ ಗಣೇಶ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಒಂದು ಗಣೇಶ ಬಿಡೋಕೆ ಫುಲ್ಲು ಸೆಲೆಬ್ರೇಷನ್ ಮಾಡ್ತಾ ಇದ್ವು. ತುಂಬ ಚೆನ್ನಾಗಿತ್ತು. ನೋಡಿ ಹೇಗಿದೆ ಅಂತ.
ನೋಡಿದ್ರಲ್ಲ ಹೇಗಿತ್ತು, ಫುಲ್ಲು ಸೆಲೆಬ್ರೇಷನು. ಇವಾಗ ಪಟಾಕಿ ಹಚ್ತಾ ಇದ್ದಾರೆ. ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಅನಿಸ್ತು. ನಮ್ಗೊಳ್ಳೆ ಹಬ್ಬ ಸೂಪರಾಗಿ ಮಾಡ್ದಂಗೆ ಅನಿಸ್ತು. ನೆಕ್ಸ್ಟ್ ನಾವು ಬಂದಿದ್ದು ತುಮಕೂರಲ್ಲಿರೋ ಹಿಂದೂ ಮಹಾಗಣಪತಿಗೆ. ಅಲ್ಲಿ ಕೂಡ ಗಣೇಶ ಸಖತ್ತಾಗಿತ್ತು. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ಎಷ್ಟು ದೊಡ್ಡ ಗಣಪತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿತ್ತು. ನೋಡಿ ಈ ಥರ ಎಲ್ಲ ಗಣೇಶಗಳನ್ನ ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ಅಲ್ಲಿ ಮನೆ ಹತ್ರ ಈ ಥರ ತುಂಬ ಚೆನ್ನಾಗಿ ಪಟಾಕಿ ಹೊಡಿತಾ ಇದ್ರು. ಸೊ ನಾನು ಆ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕಿದ್ದೀನಿ. ನಾವು ಈಗೆಲ್ಲ ಹಬ್ಬ, ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ, ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.